ದರ್ಶನ್ ಬಳ್ಳಾರಿ ಜೈಲಿಗೆ ವರ್ಗಾಯಿಸುವಂತೆ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಕಾಟೇರನಿಗೆ ಕೊಂಚ ರಿಲೀಫ್ ನೀಡಿದೆ. ಈ ವೇಳೆ ಕೋರ್ಟ್ನಲ್ಲಿ ದರ್ಶನ್ ಅಸಹಾಯಕತೆ ತೋರಿಕೊಂಡಿದ್ದು ನನಗೆ ಕೊಂಚ ವಿಷ ಇದ್ರೆ ಕೊಡಿ ಅಂತ ಕಣ್ಣೀರು ಹಾಕಿದ್ದಾರೆ. ಕೋರ್ಟ್ ಆದೇಶದಲ್ಲಿ ಏನಿದೆ ಈ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಇದ್ರೆ ನೆಮ್ಮದಿಯಾಗಿರ್ಬೇಕು, ದರ್ಶನ್ಗೆ ನೆಮ್ಮದಿನೇ ಇಲ್ಲ. ವಿಷ ಕೊಡಿ ಎಂದ ದರ್ಶನ್ಗೆ ರಿಲೀಫ್ ಕೊಟ್ಟ ಕೋರ್ಟ್. ಜಡ್ಜ್ ಮುಂದೆ ಗಳಗಳನೆ ಕಣ್ಣೀರಿಟ್ಟ ಕೊಲೆ ಆರೋಪಿ ದರ್ಶನ್. ಬಳ್ಳಾರಿ ಜೈಲಿಗೆ ಶಿಫ್ಟ್ ಯಾಕೆ? ಪರಪ್ಪನ ಅಗ್ರಹಾರವೇ ಓಕೆ. ಎಕ್ಸ್ಟ್ರಾ ಹಾಸಿಗೆ ದಿಂಬು ಕೊಡಲು ನ್ಯಾಯಾಲಯ ಗ್ರೀನ್ ಸಿಗ್ನಲ್. ಇವತ್ತು ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಫಾರ್ಮ್ ಮಾಡಲಾಗಿತ್ತು. ಅದರ ಜೊತೆಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಹಾಗೂ ಹೆಚ್ಚುವರಿ ದಿಂಬು ಬೆಡ್ಶೀಟ್ ಸೌಲಭ್ಯ ಒದಗಿಸಲು ಕೋರಿ ಸಲ್ಲಿಸಿದ್ದ ಅರ್ಜಿಯ ಆದೇಶವೂ ಇತ್ತು. ಈ ಹಿನ್ನೆಲೆ ಎಲ್ಲ ಆರೋಪಿಗಳನ್ನ ಜೈಲು ಅಧಿಕಾರಿಗಳು ಕೊಲೆ ಆರೋಪಿ ನಟ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರುಪಡಿಸಿದ್ರು. ಸ್ವಾಮಿ, ಜೈಲಿನಲ್ಲಿ ನನಗೆ ಬದುಕಲು ಆಗ್ತಿಲ್ಲ, ಚಿತ್ರಹಿಂಸೆಯಾಗ್ತಿದೆ, ಬಟ್ಟೆ ನಾರುತ್ತಿದೆ, ಬಿಸಿಲು ನೋಡದೆ ಕೈಗಳು ಫಂಗಸ್ ಆಗಿವೆ. ನ್ಯಾಯಾಧೀಶರ ಮುಂದೆ ಗೊಳೋ ಅಂತ ದರ್ಶನ್ ಕಣ್ಣೀರು. ಈ ವೇಳೆ ನ್ಯಾಯಾಧೀಶರ ಮುಂದೆ ಮಂಕಾಗಿ ನಿಂತಿದ್ದ ನಟ ದರ್ಶನ್ ಇದ್ದಕ್ಕಿದ್ದಾಗೆ, ಸ್ವಾಮಿ, ನನಗೆ ಜೈಲಿನಲ್ಲಿ ಬದುಕಲು ಆಗ್ತಿಲ್ಲ, ಬಿಸಿಲು ನೋಡಿ 1 ತಿಂಗಳಾಗಿದೆ, ಫಂಗಲ್ ಇನ್ಫೆಕ್ಷನ್ ಆಗಿದೆ, ಬಟ್ಟೆ ದುರ್ವಾಸನೆ ಬರ್ತಿವೆ, ಚಿತ್ರಹಿಂಸೆಯಾಗ್ತಿದೆ, ನನಗೆ ವಿಷ ಕೊಡೋದಕ್ಕೆ ಆದೇಶ ಮಾಡಿ, ಉಳಿದವರು ಯಾರಿಗೂ ಬೇಡ ಎಂದು ನ್ಯಾಯಾಧೀಶರ ಮುಂದೆ ಕಣ್ಣೀರಾಕಿ ಬೇಡಿಕೊಂಡ ನಟ ದರ್ಶನ್. ಇದನ್ನ ಆಲಿಸಿದ ಜಡ್ಜ್ ಆ ಕುರಿತು ನಿಮ್ಮ ಲಾಯರ್ ಮೂಲಕ ಅರ್ಜಿ ಸಲ್ಲಿಸಲು ಸೂಚಿಸಿದ್ರು. ಜೊತೆಗೆ ನಿಮಗೆ ಸಂಬಂಧಿಸಿದ 2 ಅರ್ಜಿಗಳ ವಿಚಾರಣೆ ಮುಗಿದಿದ್ದು ಮಧ್ಯಾಹ್ನ ಆದೇಶ ಪ್ರಕಟಣೆ ಮಾಡುವುದಾಗಿ ಸೂಚಿಸಿದ್ರು. ಅದರಂತೆ ಮಧ್ಯಾಹ್ನ 4 ಗಂಟೆಗೆ ವಿಚಾರಣೆ ಆರಂಭಿಸಿದ ಸೆಷನ್ ಕೋರ್ಟ್ ನ್ಯಾಯಾಧೀಶರು ಜೈಲು ಅಧಿಕಾರಿಗಳು ಬಳ್ಳಾರಿಗೆ ದರ್ಶನ್ನ ಶಿಫ್ಟ್ ಮಾಡುವಂತೆ ಕೋರಿದ್ದ ಅರ್ಜಿಯನ್ನ ವಜಾ ಮಾಡಿದ್ರೆ. ದರ್ಶನ್ ಸಲ್ಲಿಸಿದ ಕನಿಷ್ಠ ಸೌಲಭ್ಯಗಳ ಮನವಿಯನ್ನ ಪುರಸ್ಕರಿಸಿ ಆದೇಶಿಸುವ ಮೂಲಕ ದರ್ಶನ್ಗೆ ಸ್ವಲ್ಪ ರಿಲ್ಯಾಕ್ಸ್ ನೀಡಿದೆ. ಅದರಲ್ಲಿ ತಲೆದಿಂಬು, ಹಾಸಿಗೆ ಹಾಗೂ ಬೆಡ್ಶೀಟ್ ಸೇರಿದಂತೆ ಜೈಲ್ ಮ್ಯಾನ್ಯುವಲ್ ಇರುವ ಸೌಲಭ್ಯಗಳನ್ನು ನೀಡಬೇಕು. ಜೊತೆಗೆ ನಿಗದಿತ ಅವಧಿಯಲ್ಲಿ ವಾಕಿಂಗ್ ಮಾಡಲು ಅವಕಾಶ, ಓದಲು ಪುಸ್ತಕ, ವಾರದಲ್ಲಿ 2 ಬಾರಿ ಕುಟುಂಬಸ್ಥರ ಭೇಟಿಗೆ ಅವಕಾಶ, 2 ಬಾರಿ ಕರೆ ಮಾಡಿ ಮಾತನಾಡಲು, ಕಾಮನ್ ಏರಿಯಾದಲ್ಲಿ ಟಿವಿ ನೋಡಲು, ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗಿಯಾಗಲು ಅವಕಾಶ ನೀಡುವಂತೆ ಜೈಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರೆ. ಜೈಲಿನಲ್ಲಿ ಸನ್ನಡತೆಯಿಂದಿರುವಂತೆ ದರ್ಶನ್ಗೆ ಷರತ್ತು ವಿಧಿಸಿರೋ ನ್ಯಾಯಾಲಯ ರಾಜಾತಿಥ್ಯ ಪಡೆದರೆ ಜೈಲಿನಿಂದ ಕಿಕ್ಔಟ್ ಮಾಡೋದಾಗಿ ವಾರ್ನಿಂಗ್ ಸಹ ಕೊಟ್ಟಿದೆ. ಸೆಷನ್ ಕೋರ್ಟ್ ಇಂದು ನೀಡಿದ ಆದೇಶ ದರ್ಶನ್ ಪಾಲಿಗೆ ಸ್ವಲ್ಪ ಆತಂಕವನ್ನ ದೂರು ಮಾಡಿದೆ. ಆದರೆ ಕೋರ್ಟ್ ನೀಡಿರೋ ಸಲಹೆಯನ್ನ ಬ್ರೇಕ್ ಮಾಡದೆ ಇರ್ತಾರಾ ಅನ್ನೋದು ಮಾತ್ರ ಗ್ಯಾರಂಟಿ ಇಲ್ಲ. ಎಸ್ ಕೆ ಮಂಜುನಾಥ್, ಕ್ರೈಮ್ ಹೆಡ್, ಗ್ಯಾರಂಟಿ ನ್ಯೂಸ್.